ಏನ ಲಕ್ಕಿ ಏನೋ ಮಾಡೋದೀಗ. ಏನಾದರೂ ಮಾಡಿ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಟುಡೇ ವ್ಲಾಗ್. ಆಯ್ತು ಬಿಡು. ಇವತ್ತು ಏನು ಸ್ಪೆಷಲ್ ಅಂತ ಕೇಳ್ಬೋದು. ಸ್ಪೆಷಲ್ ಏನೂ ಇಲ್ಲ, ಬಟ್ ಇವಾಗ ನಾನು ಬಂದಿರೋದು ಕಬ್ಬು ಹೊಲ ನೋಡ್ತಾ ಇದ್ದೀರಲ್ಲ, ಇದು ಕಬ್ಬಿನ ಹೊಲ ನಮ್ಮದು. ಸೊ ಕಬ್ಬಿನ ಹೊಲ ನೋಡಿ, ಹಳ್ಳಿ ಜೀವನ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಈ ಜೀವನ ಈ ಥರ ಇರುತ್ತೆ, ಫುಲ್ಲು ನೇಚರು. ಸೊ ಒಂದು ಅರ್ಥ ಮಾಡಿಕೊಂಡೆ, ನಾನು ದಾವಣಗೆರೆಗೆ ಹೋಗಿದ್ದೆ. ಸೊ ಅಲ್ಲಿ ಯಾವ ಥರ ನೆಲ, ಇಲ್ಲಿ ಯಾವ ಥರ ನೆಲ ಅಂತ ನನಗೆ ಅನ್ನಿಸ್ತು. ಅಂದರೆ ನೇಚರ್ ಯಾವ ಥರ ಅಂತ, ಆ್ಯಕ್ಚುಲಿ ನಾವು ಇಲ್ಲಿ ಒಂದು ಕೃಷಿನಾರ ಮಾಡ್ಬೋದು. ಅಟ್ಲೀಸ್ಟು ಏನೋ ಜೋಳ, ಕಬ್ಬು, ರಾಗಿ ಮತ್ತು ಗೆಂಡೆ, ಆಲೂಗೆಡ್ಡೆ, ಕೋಸು, ಶುಂಠಿ, ಏನೇನೋ ಡಿಫ್ರೆಂಟ್ ಬೆಳೆ ಹಾಕ್ತೀವಿ. ಬಟ್ಟು ದಾವಣಗೆರೆ ಸೈಡು ನಾನು ಹೋಯ್ದನೆಲ್ಲ, ಹಳ್ಳೀಲಿ ನೀರು ಬರೋದು ಕಮ್ಮಿ ಅಂತೆ, ಬೋರ್ವೆಲ್ ಕೊರೆಸಿದ್ರೆ. ಸೊ ಅವ್ರಿಗೆ ಬರೀ ಹಾಕೋದು ರಾಗಿ ಹಾಕಿದರೆ ಇಲ್ಲ ಜೋಳ, ಅದು ಮಳೆ ಟೈಮು, ಅದು ಬಂದರೆ ಬರಲ್ಲ ನೆಟ್ಟಿಗೆ. ಸೊ ಆ ಸೈಡ್ ಎಲ್ಲ ಯಾವ ಥರ ಮಾಡೋಕ್ಕೆ ಬೆಟರು ಅಂದರೆ, ಈಗ ಕುರಿ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಆ ಥರ ಮಾಡಿದರೆ ಬೆಟರು. ಆ ಥರ ಆ ಕಡೆ ಆ ಥರನೇ ಮಾಡೋದು ಜನ. ಯಾಕಂದ್ರೆ ನಮ್ಮ ಕಡೆ ಕೋಳಿ ಸಾಕಾಣಿಕೆ, ಕುರಿ ಮತ್ತು ಜೇನು ಸಾಕಾಣಿಕೆ ಮತ್ತು ಡಿಫ್ರೆಂಟ್ ಟೈಪ್ ಸಾಕಾಣಿಕೆ. ಅಂದರೆ ಒಂದು ಕೃಷಿ ಅಂತ ಬಂದರೆ ನಾವು ಅನ್ಕೋತೀವಿ ಬರೀ ಕೃಷಿ ಅಂದರೆ ನೆಲದಿಂದ ಬರೋದು ಅಂತ. ನೆಲದ ಮೇಲೂ ಬೆಳೆಯೋ ಕೃಷಿನೂ ಇದೆ. ಅಂದರೆ ಆನ್ ಲ್ಯಾಂಡ್ ಫಾರ್ಮಿಂಗು, ಆಫ್ ಲ್ಯಾಂಡ್ ಫಾರ್ಮಿಂಗ್ ಅಂತ. ಸೊ ಆನ್ ಲ್ಯಾಂಡ್ ಫಾರ್ಮಿಂಗ್ ಅಂದರೆ ಕಬ್ಬು, ಜೋಳ, ಇವೆಲ್ಲ ಆನ್ ಲ್ಯಾಂಡ್ ಫಾರ್ಮಿಂಗು. ಆಫ್ ಲ್ಯಾಂಡ್ ಫಾರ್ಮಿಂಗು. ಆನ್ ಲ್ಯಾಂಡ್ ಅಂದರೆ ಏನೋ, ಈಗ ಜೇನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಅವೆಲ್ಲ ಆನ್ ಲ್ಯಾಂಡು, ಓಕೆನಾ. ಸೊ ಈಗ ಹೈನುಗಾರಿಕೆ ಅದ್ಯಾವ್ದು ಬರುತ್ತೆ ಅಂದರೆ ಅವೆರಡು ಮಿಕ್ಸ್ ಬರುತ್ತೆ. ಬಿಕಾಸ್ ಹೈನುಗಾರಿಕೆನ ನೀವು ಆಫ್ ಲ್ಯಾಂಡ್ ಇಲ್ಲ ಅಂತ ಮಾಡೋಕ್ಕಾಗಲ್ಲ. ಯಾಕಂದರೆ ಜೋಳ ಹಾಕೋಕ್ಕೆ ನೆಲ ಬೇಕಲ್ಲ, ನೀರು ಬೇಕಲ್ಲ. ಸೊ ಅದಕ್ಕೋಸ್ಕರ ಈ ಥರ ಎರಡು ಕೃಷಿ ಬರ್ತವೆ. ಕೃಷಿ ಅನ್ನೋದಕ್ಕಿಂತ ನಾನು ಅರ್ಥ ಮಾಡ್ಕೊಂಡಿದ್ದು ಈ ಥರ. ಈಗ ಗದ್ದೆ ಈಗ ನಮ್ಮದು ಹಳ್ಳಿ ಲೈಫ್ ಜೀವನ ಯಾವ ಥರ ಇರುತ್ತೆ ಅಂದರೆ ಗೊತ್ತಲ್ಲ. ಇಲ್ಲಿ ಕಬ್ಬುಗೆ ಟೂತ್ ಪೈಪ್ ಹಾಕಿದ್ದೋ ಡ್ರಿಪ್ಪ. ಸೊ ಅದನ್ನ ಎಂದಿದೆ, ಈಗ ಅಲ್ಲಿ ಹೋಗ್ಬೇಕು. ಸೊ ಅಲ್ಲಿ ಈಗ ನೀರು ಆನ್ ಮಾಡಬೇಕು. ಸೊ ಇವತ್ತಿನ ಮತ್ತು ಈಗ ಒಂದು ನನ್ನ ಲಾಗ್ ನೋಡ್ತಿದ್ರೆ ನೀವು ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲು, ಒಂದು ಕಂಟ್ರಿ ಅಂದ್ಕೊಳ್ಳಿ, ಇಂಡಿಯಾ ಮತ್ತು ಚೀನಾ, ಎರಡನ್ನೂ ಕಂಟ್ರಿ ತಗೊಂಡ್ರೆ ನೀವು ಕಂಬೈನ್ ಆಗಿ, ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಅಗ್ರಿಕಲ್ಚರು ಲ್ಯಾಂಡ್ ಇದೆ. ಅಂದರೆ ಇರಿಗೇಷನ್ ಫೆಸಿಲಿಟಿ ನಮ್ಮ ಇಂಡಿಯಾದಲ್ಲಿದೆ. ಬಟ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ಗೆ ಅಂತ ಬಂದರೆ ನಮ್ಮ ಇಂಡಿಯಾ ಲೋ ಇದೆ ಚೀನಾಗಿಂತ. ಯಾಕೆ ಅಂತ ಕೇಳ್ಬೋದು ನೀವು. ಯಾಕೆ ಅಂತ ಕೇಳಿದರೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್ ಇನ್ ಫಾರ್ಮರ್ಸ್ ಮೈಂಡು, ಓಕೆನಾ. ಯಾಕಂದರೆ ಈಗ ಡಿಫ್ರೆಂಟಾಗಿ ಇನ್ವೆಸ್ಟ್ ಮಾಡೋಕ್ಕೂ ದುಡ್ಡು ಬೇಕು. ಬಟ್ ಅದು ಮಾಡೋಕ್ಕೆ ದುಡ್ಡು ಹಾಕ್ಬೋದು, ನಮ್ಮ ಫಾರ್ಮರ್ಸ್ ಎದುರುತ್ತಾರೆ. ಮತ್ತು ಟೆಕ್ನಾಲಜಿ, ನಮ್ಮ ಇಂಡಿಯಾ ಪ್ರೆಸೆಂಟ್ಲಿ ಲೇಬರ್ಸ್ ಪ್ರಾಬ್ಲಮ ಫೇಸ್ ಮಾಡ್ತಿದೆ. ಅಂದರೆ ಲೇಬರ್ಸ್ ಬರಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಲೇಬರ್ಸ್ ಬಂದರೂ ಈಗ ಅವ್ರ ಕೈಲಿ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟರ ಮಟ್ಟಿಗೆ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲು, ಒಂದು ಲೇಬರ್ಸ್ ಎಲ್ಲ ಸೇರಿಕೊಂಡು ಗುಂಡಿನ ಪ್ರೆಸೆಂಟ್ಲಿ ಒಂದು ತೆಗಿಬೋದು, ಒಂದು 100 ಅಡಿ ಮೇಲೆ. ಆಳ ತೆಗಿಯೋಕ್ಕೆ ಮಿಷಿನ್ಸ್ಗಳೇ ಬೇಕು, ಟೆಕ್ನಾಲಜಿ ಬೇಕೇ ಬೇಕು. ಸೊ ಟೆಕ್ನಾಲಜಿ ಅಂದರೆ ಈಗ JCB ಆಗಿರ್ಬೋದು, ಅದು ಒಂದು ಟೆಕ್ನಾಲಜಿನೇ. ಅದಕ್ಕೋಸ್ಕರ ಅದು ಟೆಕ್ನಾಲಜಿ ಆಗಿರೋದಕ್ಕೆ ಈಗ ನಾವೆಲ್ಲ ಲೇಬರ್ಸ್ ಎಲ್ಲ ಸೇರಿ ಕೆಲಸ ಮಾಡೋದು ಏನೋ ಒಂದು ದಿನ ಆದರೆ JCBಲಿ ಒಂದು 2 ಗಂಟೆ ಆಗುತ್ತೆ. ಸೊ ಅದೇ ರೀತಿ ಚೀನಾದಲ್ಲಿ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗಿದೆ. ಅಂದರೆ ಈಗ ಬುಲೆಟ್ ಟ್ರೈನ್ಸ್ ಅಂತ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಳ್ಳಿ. ಚೀನಾದಲ್ಲಿ ಬುಲೆಟ್ ಟ್ರೈನ್ಸು ಚೀನಾ, ಜಪಾನಲ್ಲೆಲ್ಲ ಅಲ್ಲೇ ಒಂದು 5 ವರ್ಷ 6 ವರ್ಷ ಮುಂಚೆಯಿಂದಲೇ ಇದ್ದಾವೆ, ಓಕೆನಾ, ಆ ಥರ. ಸೊ ಟೆಕ್ನಾಲಜಿ ಅಂದರೆ ನಮ್ಮ ದೇಶಕ್ಕೆ ಉಪಯೋಗ ಇದೆ.
ಆ್ಯಂಡ್ ಆಲ್ಸೋ ಇನ್ನು ನಮ್ಮ ರೈತರ ವಿಚಾರಕ್ಕೆ ಬಂದರೆ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ, ಅಂದರೆ ಇಷ್ಟೆಯ ಹಂಗೆ ಆ ಥರ. ಅದಕ್ಕೋಸ್ಕರ ನಾನೇನು ಹೇಳೋದು ಅಂದರೆ ಬೌಂಡರಿಗಳು ಹೋಗಬೇಕು ಅದು. ಮತ್ತು ನಮ್ಮ ಸೈಂಟಿಫಿಕಲಿ ಒಂದು ಸ್ವಲ್ಪ ಸ್ಟಡಿ ಮಾಡಿ ಏನೋ ಇದು ಮಾಡಬೇಕು ಅಂತಾರೆ ವರ್ಕ. ಸೊ ಈಗ ನೋಡಿ, ನಾವು ಇಲ್ಲಿ ಕಬ್ಬು ಹಾಕಿದ್ದೀವಿ, ಓಕೆ. ಕಬ್ಬು ಇದು ಬರೋಕ್ಕೆ 1 ವರ್ಷ ಬೇಕು. 1 ವರ್ಷ ಬಂದು ಅದು ಕಡಿದು ತುಂಬಿ ಫ್ಯಾಕ್ಟ್ರಿಗೆ ಅಲ್ಲಿಂದ ಇದಾಗುತ್ತೆ. ಸೊ ಇದೇ ಜಾಗದಲ್ಲಿ ಇನ್ನೂ ಜೋಳ ಹಾಕಿದ್ದಾರೆ, ಇಲ್ಲಿ ಮತ್ತೆ ಅಲ್ಲಿ ಖಾಲಿ ಬಿಟ್ಟಿದ್ದಾರೆ, ಅಲ್ಲಿ ಜೋಳ ಹಾಕಿದ್ದಾರೆ, ಇಲ್ಲಿ ಖಾಲಿ ಬಿಟ್ಟಿದ್ದಾರೆ. ಈ ಥರ ಆದಾಗ ಏನಾಗುತ್ತೆ ಅಂದರೆ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಅಂದರೆ ಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ ಚೀನಾದಲ್ಲಿ ಈ ಥರ ಪ್ಲೇಸು ಅಂದರೆ ಎಲ್ಲ ಫುಲ್ಲು ಹಾಕಿರ್ತಾರೆ ನೋಡಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಾನು ಇನ್ನೇನು ಹೇಳೋದು, ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ಸೊ ಲಾಗಿದು ಓಕೆನಾ. ಅದಕ್ಕೋಸ್ಕರ ಇಲ್ಲಿ ನೋಡಿ 2 ಪೈಪ್ ಈ ಥರ ಹಾಕಿದ್ದೀವಿ. ಇಲ್ಲಿ ಹಳ್ಳಿ ನೇಚರ್ ನೋಡಿ ಆ ಥರ ಇದೆ. ಅಲ್ಲ ನನ್ನ ಇದು ಹೇಳ್ತಿರೋದು, ನಾನು ಹೇಳ್ತಿರೋದು ನಾವು ಚೀನಾಗೆ ಇದು ಕೊಡಬೇಕು. ಇರಿಗೇಷನ್ ಲ್ಯಾಂಡು ಚೀನಾಗಿಂತ ಜಾಸ್ತಿ ಐತೆ ನಮ್ಮದು. ಯಾಕೆ ನಾವು ಕಮ್ಮಿ ಮಾಡ್ತಾಯಿದ್ದೀವಿ ಅಂತ ನಾನು ಎಂಫಸೈಸ್ ಮಾಡೋಕೆ ಗೊತ್ತಿರೋದು ಅಂತ. ನಾನು ಚೀನಾ ಅಂತ ನಾನು ಇದು ಮಾಡಲ್ಲ. ನೋಡಿ ನಮ್ಮ ಬ್ರದರ್ ಹೇಳ್ತಿದ್ದಾರೆ ಚೀನಾ ಅಂತ ಯಾಕೆ ಕಂಪೇರ್ ಮಾಡ್ತೀವಿ ಅಂತ. ಬ್ರದರ್ ನಾನು ಕಂಪೇರ್ ಮಾಡ್ತಿಲ್ಲ, ಈಗ ರಿಯಾಲಿಟಿ ಹೇಳ್ತಿದ್ದೀನಿ ಅಷ್ಟೇ. ಸೊ ನಾನು ನೆಕ್ಸ್ಟು ಬೇರೆ ಕಂಟ್ರಿಗಳಿಗೆ ಹೋಗ್ಬೇಕು ಅಂತ ಇದ್ದೀನಿ. ಸೊ ಅಲ್ಲಿವರೆಗೆ ತೋರಿಸ್ತೀನಿ ಯಾವ ಥರ ಅಗ್ರಿಕಲ್ಚರ್ ಮಾಡ್ತಾರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಅಂತ. ಸೊ ಈಗ ಡ್ರಿಪ್ ಎಳಿತಾ ಇದ್ದೀವಿ. ಸೊ ಕಬ್ಬಿಗೆ ಡ್ರಿಪ್ ಎಳಿಬೇಕಲ್ಲ, ಸೊ ಪ್ರೊಸೆಸ್ಸು ನೋಡಿ. ನಮ್ಮ ಬ್ರದರ್ ಡ್ರಿಪ್ ಎಳ್ಕೊಂಡು ಹೋಗ್ತವ್ರೆ ಅಲ್ಲಿ. ಕೇಳ್ಬೋದು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಯಾವ ಕಂಟ್ರಿಯಿಂದ ನಾವು ತಗೊಂಡಿದ್ದು ಅಂದರೆ ಎಲ್ಲ ಕಲ್ತಿದ್ದು ಅಂತ. ಸೊ ನಾವು ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ಕಲ್ತಿದ್ದು ಇಸ್ರೇಲಿಂದ. ಸೊ ಮೋಸ್ಟ್ ಆಫ್ ಈಗ ಮಾಡ್ತಾರಲ್ಲ ನೆಟ್ ಹೌಸು ಫಾರ್ಮಿಂಗು ಅವೆಲ್ಲ ಇಸ್ರೇಲಲ್ಲಿ ಮಾಡೋದು. ಇಸ್ರೇಲ್ ಯಾಕೆ ಮಾಡ್ತಾರೆ ಬ್ರದರ್ ಅಂತ ಕೇಳಿದರೆ ಅಲ್ಲಿ ನೀರಿನ ಅಭಾವ ಇದೆ, ನೀರು ಜಾಸ್ತಿ ಇಲ್ಲ ಅಂದರೆ ಹೆಚ್ಚಿಲ್ಲ. ಅದಕ್ಕೋಸ್ಕರ ನಾವು ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ಅಳವಡಿಸ್ಕೊತಾ ಇದ್ದೀವಿ. ಈಗ ನಮ್ಮ ಭಾರತದಲ್ಲೂ ಅಷ್ಟೇ. ಈಗ ಬೇಸಿಗೆ ಬಂದಮೇಲೆ ಹಿಂಗೋಗು ಇಲ್ಲೇ ಹಂಗೋಗು ಮುಂದೆ ಹೋಲ. ಸೊ ಹಂಗ್ಯಾಕೆ ಹೋಗ್ತಿಲ್ಲ, ಸ್ಟ್ರೈಟ್ ಹೋಗು ಅಂತ. ಹಂಗೆ ಬರ್ಬೇಕಾದು. ಸರಿ ಬಾ. ಸೊ ಓಕೆ ಕರೆಕ್ಟು. ಬಾ. ಹಾಂ ಇಷ್ಟೊಂದು ಬರುತ್ತಾ? ಹ್ಞೂ ಬರುತ್ತಲ್ಲ. ಬರ್ದವರೆ ಇದಾಕದಷ್ಟೇ. ಇಡ್ಕ ಒಂದು ಕಡೆಯಿಂದ ಬೆಚ್ಕೋಬೇಕು. ಒಂದು ಹೇಳ್ಕೋ ಗುರು. ಎರಡೆರಡು ನಮ್ಮ ಪ್ಲ್ಯಾನ್ ಆಯಿತು ಅಂದರೆ ಏನು ಅಂದರೆ ಆ ಕಡೆ ಈ ಕಡೆ ಲಾಸ್ಟಿಗೆ ಒಂದು ಎರಡೆರಡು ಸಾಲಿಗೆ ಒಂದ್ಸತಿ ಹಾಕಿ ಹೋಯ್ತೀವಿ ಅಂತ. ಹಿಂಗೆ ಹಿಡ್ಕೋಬೇಕು ನೋಡಿ, ಹೋಯ್ತಿದ್ದಾನೆ. ಅಲ್ಲೇ ಎಳ್ಕೊ ಹೋಗ್ ಗುರು ನೀ ಫಸ್ಟು, ಆಮೇಲೆ ಯಾವ್ದಾ
ಇಷ್ಟೇ ಅಪ್ಪ ಬರೋದು. ಹುಡುಗರು ಈಗ ಮಡ್ಚಾರಾ? ಹ್ಞೂ ನಾನು ಹೇಳ್ತಿರ ಹಂಗೆ ಬಿಡು ಅಂತ. ಹಿಂಗೆ ಬಿಟ್ರೆ ಈ ಕಡೆಗೆ ಒಂದು ಇದಾಗುತ್ತೆ. ಮಧ್ಯಕ್ಕೆ ಬಿಡ್ಬೇಡ ಕಣ್ಲೆ ಯಾವತ್ತುವೆ. ಎಳ್ಕ ನೀನು ಹಿಂಗೆ ಇಟ್ಕೊಂಡು ನೀನು ದಡಕ್ಕೆ ಬರಂಗೆ. ಏನ ಎಲ್ಲ ಇಷ್ಟೇ ಬರೋದು ಗಾಯ್ಸ್. ಇದಾಯ್ತು ಇವತ್ತಿನ ಲಾಗ್. ಮತ್ತೊಮ್ಮೆ ಸಿಗ್ತೀನಿ. ಬ್ರದರ್ ನೀವೇನಾರು ಹೇಳ್ತೀರಾ? ಏನಾರು ಹೇಳು. ಜಸ್ಟ್ ಏನು ಹೇಳಲ್ಲ ಅನ್ಸುತ್ತೆ. ಜಸ್ಟ್ ಗುಡ್ ಬೈ ಗಾಯ್ಸ್. ಗುಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.